ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇದು ಎಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ತಿಳ್ಕೊತಿದ್ದೀರಾ. ಸೊ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ದೊಡ್ಡಪ್ಪನ ಮನೆಯಿಂದ. ಸೊ ಇನ್ನೇನು ರಜೆ ಮುಗಿತಾ ಬರ್ತಿದೆ, ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೆ ಒಂದು ಸತಿ ಹೋಗ್ಬಿಟ್ಟು ಬರೋಣ ದೊಡ್ಡಪ್ಪನ ಮನೆಗೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ನಮ್ಮ ಅಕ್ಕನ ಮಗಳು ಬರ್ಡೇ ಸಹ ಇತ್ತು. ಸೊ ನಮ್ಮ ಅತ್ತೆ ಮಗಳು ಎಲ್ಲೋ ಕಲರ್ ಡ್ರೆಸ್ ಹಾಕಿರೋದು, ಮತ್ತು ಅಲ್ಲಿ ನಿಂತಿರೋದು ನಮ್ಮ ಅಕ್ಕ, ಹತ್ತು ಕಡೆ ಕೂತಿರೋದು ನಮ್ಮ ಅತ್ತೆ. ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು ಸೂರಜು. ಸೊ ಎಲ್ಲರೂ ಸೇರಿದ್ರು, ಬರ್ಡೇ ಎಲ್ಲ ಸೆಲೆಬ್ರೇಷನ್ ಅದು ಇತ್ತು. ಈ ಚಿಟ್ಟಿಂಗ್ ತಗೊಳ್ತಾ ಇರೋದು. ಸೊ ನೋಡಿ ಮಕ್ಕಳು ಹೇಗೆ ಆಟ ಆಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದೇ ರೀತಿಯಾಗಿ ಸಮ್ಮರ್ ವೆಕೇಶನ್ ಬಂದರೆ ಸೊ ಇವಾಗ ಅದನ್ನೆಲ್ಲ ಯಾರೂ ಸೇರೋಕ್ಕೆ ಬಿಡೋದಿಲ್ಲ ಮಕ್ಕಳನ್ನ. ವಾಯ್ಸ್ ಓವರ್ ಕೇಳೋದಕ್ಕಿಂತ ಅವ್ರು ಹೇಗೆ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನ ನಾರ್ಮಲ್ ಆಡಿಯೋನ ತೋರಿಸ್ತೀವಿ. ನೀನು ಬದುಕಿರೋ ದೊಡ್ಡದಾದ್ಮೇಲೆ ಕೊಡ್ತೀಯಲ್ಲ, ಇದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಸೊ ಗೈಸ್, ತುಂಬ ವರ್ಷ ಆಗಿತ್ತು ಈ ರೀತಿ ಕೂತ್ಕೊಂಡು ಮಾತಾಡಿ ಮತ್ತು ತುಂಬ ಟೈಮ್ ಪಾಸ್ ಮಾಡಿಕೊಂಡು ಮಕ್ಳ ಜೊತೆ. ನನಗಂತೂ ಮೈಂಡ್ ತುಂಬಾ ರಿಫ್ರೆಶ್ ಆಯಿತು. ಮಕ್ಳ ಜೊತೆ ತುಂಬಾ ನಾನು ರೀಲ್ಸ್ಗಳು ಮಾಡಿಕೊಂಡು ಮಕ್ಳ ಜೊತೆ ಆಟ ಆಡಿಕೊಂಡು ಒಂಥರ ಮೈಂಡ್ ರಿಫ್ರೆಶಿಂಗ್ ಆಗಿತ್ತು. ಹಾಗೆ ಅವರು ನನ್ನ ವ್ಲಾಗೆಲ್ಲ ನೋಡ್ತಾರಂತೆ. ಮತ್ತು ನಾನು ಐಡೆಂಟಿಫೈ ಆಗಿರೋದೇ ರೀಲ್ಸ್ ಮಾಡ್ತೀನಿ ಮತ್ತು ಯೂಟ್ಯೂಬ್ ಚಾನಲ್ ನನ್ನ ವ್ಲಾಗ್ಸ್ಗಳನ್ನ ನೋಡಿ ನಾನು ಐಡೆಂಟಿಫೈ ಆಗಿರೋದೇ ನನ್ನ ವ್ಲಾಗಿಂದ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ಆ ಒನ್ ಡೇ ನಮಗೆ ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಿಲ್ಲ. ನಾನು ತುಂಬಾ ಮಾತಾಡಿದೆ ಮಕ್ಳ ಜೊತೆ ಆಗಿರ್ಬೋದು, ನಮ್ಮ ಅತ್ತೆ ನಮ್ಮ ಅಕ್ಕ ಅಂದಿರ ಜೊತೆ ಮತ್ತು ನಮ್ಮ ದೊಡ್ಡಪ್ಪ ಎಲ್ಲರೂ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನನಗೂ ಈಗಲೂ ನೆನಪಲ್ಲಿರೋಂಥದ್ದು, ನಾನು ಚಿಕ್ಕ ಹುಡುಗಿ ಇದ್ದಾಗ ಒಂದು ಸಾಂಗ್ ಬರೋದು, ಡ್ಯಾಡಿ ಐ ಲವ್ ಯು ಡ್ಯಾಡಿ ಅಂತ ಹೇಳಿಬಿಟ್ಟು ಒಂದು ಸಾಂಗ್ ಬರೋದು ಶಿವರಾಜ್ ಕುಮಾರ್ದು. ಸೊ ಆ ಸಾಂಗ್ ಬಂದಾಗ ನಾನು ನಮ್ಮ ದೊಡ್ಡಪ್ಪನ ಹೆಗ್ಲು ಮೇಲೆ ಕೂತ್ಕೊಂಡು ಹಿಂಗೆ ಕೂಸುಮರಿ ಥರ ಮಾಡಿಕೊಂಡು ಆ ಸಾಂಗ್ ಬಂದಿದ ತಕ್ಷಣ ನಾನು ಆ ಥರ ಇದು ಮಾಡ್ತೀನಿ. ನಮ್ಮ ದೊಡ್ಡಪ್ಪನೂ ಸಹ ಆ ಥರ ಹಿಂದೆಗಡೆ ಕೂರಿಸ್ಕೊಂಡು ಮುಂದೆ ಕುದುರೆ ಥರ ಇದು ಮಾಡೋರು. ನನಗೆ ಆ ಸಾಂಗ್ ಬಂದರೆ ಈಗಲೂ ಸಹ ತುಂಬಾ ನೆನಪಾಗುತ್ತೆ. ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಚೈಲ್ಡ್ಹುಡ್ಡಲ್ಲಿ, ಮತ್ತು ನಾನು ಎಲ್ಲರೂ ತುಂಬಾ ಇಷ್ಟಪಡ್ತಿದ್ರು. ಈಗಲೂ ಸಹ ನನ್ನನ್ನು ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ಐ ಆಮ್ ಸೋ ಬ್ಲೆಸ್ಡ್. ಸೊ ಅದೇ ರೀತಿಯಾಗಿ ನಾನು ಈ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಇವ್ರುಗಳನ್ನೆಲ್ಲ ನೋಡ್ತಿದ್ರೆ ನನ್ನ ಚೈಲ್ಡ್ಹುಡ್ ಸಹ ತುಂಬಾ ನೆನಪಾಯಿತು. ಇವಾಗ ಏನು ಅಂತಂದರೆ ಒಬ್ಬರ ಮೇಲೆ ಒಬ್ಬರು ಬ್ಯಾಡ್ ಒಪಿನಿಯನ್ನ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೊ ನಾವು ಅದನ್ನು ಮಾಡೋದ್ರಿಂದ ಅದು ಮಕ್ಳ ಮೇಲೆ ತುಂಬಾ ಎಫೆಕ್ಟ್ ಆಗ್ತಿದೆ. ಸೊ ನಿಮಗೂ ಇದೇ ರೀತಿಯಾದ ಚೈಲ್ಡ್ಹುಡ್ ಮೆಮರೀಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಏನಿಲ್ಲ, ನಾನು ಒನ್ ಡೇ ಹೋಗಿ ಮತ್ತೆ ವಾಪಸ್ ಬಂದಿದ್ದೆ ಅಷ್ಟೇ. ಸೊ ಬರ್ಡೇಗೆ ನೋಡಿ ಮೇಕಪ್ನ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳಿಗೆ. ಸೊ ಈ ಸೈಡ್ ನಿಂತಿರೋ ನಮ್ಮ ಅಕ್ಕನ ಮಗಳು, ಅವಳದೇ ಬರ್ಡೇ. ಸೊ ಅದಕ್ಕೆ ಎಲ್ರಿಗೂ ನಾನು ಮೇಕಪ್ ಮಾಡ್ತಾಯಿದ್ದೆ. ಸೊ ಎಲ್ಲರೂ ವ್ಲಾಗಲ್ಲಿ ಬರ್ತಾರೆ ಅಂತ ಹೇಳಿಬಿಟ್ಟು ನೀಟಾಗಿ ರೆಡಿಯಾಗಿ ವೀಡಿಯೋಸ್ಗಳನ್ನ ನಮ್ಮ ಸೂರಜ್ ಮಾಡ್ತಿರೋದು ನನ್ನದು ವೀಡಿಯೋಸ್ಗಳೆಲ್ಲನೂ. ಸೊ ಐ ಆಮ್ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಏನು ಹೇಳಿದ್ರು ಕೇಳ್ತಾನೆ.
ಮಕ್ಕಳಿಗೆ ಲಿಪ್ಸ್ಟಿಕ್ ಹಾಕೋಕ್ಕಾಗಲ್ಲ ಗೈಸ್, ಯಾಕೆಂದರೆ ಅವರು ಲಿಪ್ಸು ತುಂಬಾ ಚಿಕ್ಕದಾಗಿದೆ. ಸೊ ನಾವೇನದು ಲಿಪ್ಸ್ಟಿಕ್ದು ಸ್ಪಾಂಜ್ ಬ್ರಷ್ ಇರುತ್ತಲ್ವ, ಸೊ ಅದರಿಂದ ನಾವು ಹಾಕೋದಕ್ಕಾದ್ರೆ ತುಂಬಾ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಅದರಿಂದ ನಾನು ಕೈಯಲ್ಲೇ ಸ್ವಲ್ಪ ಬ್ರಷಲ್ಲಿ ಅಪ್ಲೈ ಮಾಡಿ ಅದಾದಮೇಲೆ ನಾನು ಕೈಯಿಂದ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಾವು ಅಪ್ಲೈ ಮಾಡೋ ಥರ ಮಾಡಿದ್ರೆ ಪೂರ ಬಾಯಿ ತುಂಬ ಹೋಗ್ಬಿಡುತ್ತೆ, ಅದು ಈಚೆ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟು. ಸೊ ಅದರಿಂದ ನಾನು ಕೈಯಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಮೇಕಪ್ನ ಕಡಿಮೆ ಮಾಡ್ತಾಯಿದ್ದೀನಿ, ಯಾಕಂದರೆ ಅವರು ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಆಲ್ಮೋಸ್ಟ್ ಮೂವರ್ದು. ಸೊ ಅದರಿಂದ ಸ್ವಲ್ಪ ಮೇಕಪ್ನ ಕಡಿಮೆ ಮಾಡ್ತಾಯಿದ್ದೀನಿ. ಇನ್ನೊಬ್ಳಿಗಂತೂ ನಾನು ಮೇಕಪ್ ಆದಮೇಲೆ ಮಾರನೇ ದಿನ ಸ್ಮಾಲ್ ಆಗಿ ತುಂಬ ಪಿಂಪಲ್ಸ್ಗಳು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದರಿಂದ ಮಕ್ಕಳಿಗೆ ಮೇಕಪ್ನ ಹಾಕೋದಕ್ಕೆ ಹೋಗಬೇಡಿ, ಅವ್ರದ್ದು ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಸೊ ಅಫ್ಕೋರ್ಸ್ ಅವ್ರಿಗೆ ಮೇಕಪ್ ಅಂದರೆ ಇಷ್ಟ ಇರುತ್ತೆ, ಬಟ್ ಆದ್ರೂ ಇವಾಗ ಮಕ್ಕಳ ಸ್ಕಿನ್ ಹೆಂಗಿರುತ್ತೆ ಅಂದರೆ ತುಂಬಾ ಡೆಲಿಕೇಟೆಡ್ ಆಗಿರುತ್ತೆ. ಸ್ವಲ್ಪ ಏನೇ ಅಂತ ಆದ್ರೂ ಅದು ರಿಯಾಕ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಮೇಕಪ್ನ ಆದಷ್ಟು ನೀವು ಒಳ್ಳೆ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ಒಂದು ಆಯುರ್ವೇದಿಕ್ಗೆ ಸಿಗುತ್ತಲ್ವ, ಸೊ ವಿತೌಟ್ ಕೆಮಿಕಲ್ಸು ಸಿಗುತ್ತೆ ಪ್ರಾಡಕ್ಟ್ಸ್ಗಳು. ಸೊ ಮಕ್ಕಳಿಗೆ ಅಂತ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ನೋಡಿ 3 ಜನನೂ ರೆಡಿ ಆದರು. ಸೊ ಇದು ಬರ್ಡೇ ಕೇಕ್ ಕಟಿಂಗ್ ಮಾಡ್ತಾ ಇರೋಂಥದ್ದು. ಸೊ ನಮ್ಮ ಭಾವ, ಸೊ ನಮ್ಮ ಭಾವನ ಮನೆಯಿಂದ ಅವ್ರ ಅಣ್ಣ ಮತ್ತು ಅವ್ರ ಅಕ್ಕ ಮತ್ತು ಅವ್ರ ಅಣ್ಣ ಎಲ್ಲರೂ ಬಂದಿದ್ದರು. ಮಕ್ಕಳು ಬರ್ಡೇ ಅಂದರೆ ಮಕ್ಳುಗಳಿರ್ಬೇಕಲ್ವ, ಸೊ ಮಕ್ಳುಗಳಿದ್ರೇ ಅದೊಂದು ಸೆಲೆಬ್ರೇಷನ್ ಅಂತ. ಗೈಸ್ ಇದಾಗಿತ್ತು ಕೇಕ್ ಕಟಿಂಗ್ ವಿಡಿಯೋ. ಸೊ ಊಟಕ್ಕೆ ಅಂದ್ಬಿಟ್ಟು ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾಂಬಾರು ಮಾಡಿದ್ರು. ಅದಾದಮೇಲೆ ಪಲಾವ್. ಸೊ ಒಬ್ಬಟ್ಟು ಮಾಡಿದ್ದು ನಾನು ಮತ್ತು ನಮ್ಮ ಅಕ್ಕ ಮತ್ತು ಕೋಸಂಬರಿ ಮಾಡಿದರು. ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ.
ಸೊ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ, ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ನ ಯಾರು ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು ಆಲ್. ಟೇಕ್ ಕೇರ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋ. Thank you so much. Love you all. Take care. Bye bye.